ಇವತ್ತಿನ ಈ ವಿಡಿಯೋ ಒಳಗೆ ನಾವು ಕವರ್ ಮಾಡೋದ್ರಿ ಫ್ರಂಟ್ ಲುಕ್ ನಮ್ಮ ಡೆಮೋ ಎಕ್ಸ್ಪ್ರೆಸ್ ಈ ವಯಸ್ಸಾದ್ರಿಗೆ ಭಾಳ ಬಿಸಿಲು ಮಾತ್ರ ಭಾಳ ಹೆವಿ ಐತ್ರಿ. ಹಂಗಾಗಿ ಎಲ್ಲ ಸಿಸ್ಟಮ್ ಕವರ್. ನಮಸ್ಕಾರ, ನಮ್ಮೊಂದಿಗೆ ನನ್ನ ಕಡೆಯಿಂದ ನಾನು ಮತ್ತೊಂದು ಸ್ಪೆಷಲ್ ವಿಡಿಯೋಕ್ಕೆ ನಿಮ್ಮೆಲ್ಲರಿಗೆ ಸ್ವಾಗತ ಸುಸ್ವಾಗತ. ಸದ್ಯಕ್ಕೆ ನಾಯಿಗದನ್ರಿ ಸೊಲ್ಲಾಪುರ ರೈಲ್ವೆ ಸ್ಟೇಷನ್ ಹೊರಗೆ ಹಿಂದಿನ ವಿಡಿಯೋ ಒಳಗೆ ನೋಡಿರ್ತಾರೆ ಅನ್ಕೊಂತೆ. ನಾವು ಹಾಸನದಿಂದ ಸೊಲ್ಲಾಪುರಿಗೆ ಬರುವಂತ ಹಾಸನ ಸೊಲ್ಲಾಪುರ ಬಾಸ್ ಎಕ್ಸ್ಪ್ರೆಸ್ ತೊಗೊಂಡು ನಾವು ಬಂದಿದ್ವಿ ಸೊಲ್ಲಾಪುರ್ಗೆ. ಇನ್ನು ಇವತ್ತಿನ ಈ ವಿಡಿಯೋ ಒಳಗೆ ನಾವು ಕವರ್ ಮಾಡೋದ್ರಿ ಟ್ರೈನ್ ನಂಬರ್ 11415 ಅಂದ್ರೆ ಸೊಲ್ಲಾಪುರದಿಂದ ಹೊಸಪೇಟೆಗೆ ಹೋಗುವಂತ ಸೊಲ್ಲಾಪುರ ಹೊಸಪೇಟೆ ಡೆಮೋ ಎಕ್ಸ್ಪ್ರೆಸ್. ಫಸ್ಟ್ ಟೈಮ್ ನನ್ನ ಚಾನಲ್ ಒಳಗೆ ಡೆಮೋ ಎಕ್ಸ್ಪ್ರೆಸ್ ತೊಗೊಂಡು ನಿಮ್ಮ ಮುಂದೆ ಬಂದೆ ನಾನು. ನೋಡೋಣತ್ತ ಈ ಟ್ರೈನಿಂದ ಜರ್ನಿದ ಎಕ್ಸ್ಪೀರಿಯನ್ಸ್ ಯಾವ ತರ ಆಗತ್ತಂತಂದ. ಇನ್ನು ಹೇಳ್ಬೇಕಂದ್ರೆ ಹೊರಗಿಂದ ಸೊಲ್ಲಾಪುರ ರೈಲ್ವೆ ಸ್ಟೇಷನ್ ನೋಡಕ್ ನಿಮ್ಗೆ ಈ ರೀತಿ ಕಾಣುತ್ತೆ. ಮಸ್ತ್ ರೆಡಿ ಮಾಡ್ಯಾರ ಇದನ್ನ ರೀಸೆಂಟ್ ಆಗಿ. ಅಂದ್ರೆ ಅಮೃತ್ ಭಾರತ್ ಯೋಜನೆ ಒಳಗೆ ರೀಕನ್ಸ್ಟ್ರಕ್ಷನ್ ಮಾಡ್ಯಾರ. ಇನ್ನು ನಮ್ದು ಟ್ರೈನಿಂದ ಟೈಮಿಂಗ್ ಬಗ್ಗೆ ಮಾತಾಡ್ಬೇಕಂದ್ರೆ ಇದು ಪ್ರತಿದಿನ ಡೈಲಿ ರನ್ನಿಂಗ್ ಟ್ರೈನ್ ಇದೆ. ಪ್ರತಿದಿನ ಬೆಳಿಗ್ಗೆ 11:20ಕ್ಕೆ ಸೊಲ್ಲಾಪುರನ ಬಿಟ್ಟು ಅದೇ ದಿನ ನೈಟ್ 9 ಗಂಟೆಗೆ ಹೋಗಿ ತಲುಪತ್ರಿ ಹೊಸಪೇಟೆಗೆ. ಟೋಟಲ್ ಒಂದು 9 ತಾಸು 40 ನಿಮಿಷ ಜರ್ನಿ ನಮ್ದು ಈ ಟ್ರೈನ್ ಒಳಗೆ ಆಗೋದೈತಿ. ಸೊಲ್ಲಾಪುರ ರೈಲ್ವೆ ಸ್ಟೇಷನ್ ಒಳಗೆ ಎಂಟ್ರ್ ಆದ ತಕ್ಷಣ ನಿಮ್ಗೆ ಒನ್ ಸ್ಟೇಷನ್ ಒನ್ ಪ್ರಾಡಕ್ಟ್ ಸಿಗುತ್ತೆ. ಅಂದ್ರೆ ಈ ಪ್ಲೇಸ್ ಒಳಗೆ ಅಂದ್ರೆ ಈ ಊರೊಳಗೆ ಏನು ಫೇಮಸ್ ಇರುತ್ತಲ್ಲ ಅದೆಲ್ಲ ಇರುತ್ತೆ. ನಿಮ್ಗೆ ಗೊತ್ತೈತಿ ಸೊಲ್ಲಾಪುರ ಟೆಕ್ಸ್ಟೈಲ್ ಸಿಟಿ ಅಲ್ರಿ, ಹಂಗಾಗಿ ನಿಮ್ಗೆ ಸೊಲ್ಲಾಪುರದ ಜಮಖಾನ ಇಲ್ಲೇ ನಮಗೆ ನೋಡಕ್ ಸಿಗತ್ತೆ. ಸೊ ಈ ಕಡೆ ಫುಡ್ ಟ್ರಕ್ ಐತಿ, ಈ ಸೈಡ್ ATM ಮಷಿನ್ಸ್ ಎಲ್ಲ ಸಿಗ್ತಾವೆ ನಿಮ್ಗೆ. ಅಲ್ಲಿ ಲಾಸ್ಟ್ನಿಗೆ ಬುಕಿಂಗ್ ಕೌಂಟರ್ ಕೂಡ ನಿಮ್ಗೆ ಸಿಗುತ್ತೆ. ಪ್ಲಾಟ್ಫಾರ್ಮ್ ನಂಬರ್ 1 ಇಂದ ಮೈಸೂರಿಂದ ಪಂಡ್ರಾಪುರಕ್ಕೆ ಹೋಗುವಂಥ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ಡಿಪಾರ್ಟ್ ಆಯ್ತು ನೋಡ್ರಿ. ಪ್ಲಾಟ್ಫಾರ್ಮ್ ನಂಬರ್ 2 ಕಡೆ ಬಂದೇನೆ, ಅದ್ರ ನಮ್ಮ ಟ್ರೈನ್ ಕಡೆ ಬಂದೆ ನಾನು. ಫ್ರಂಟ್ ಲುಕ್ ನಮ್ಮ ಡೆಮೋ ಎಕ್ಸ್ಪ್ರೆಸ್ ಈ ರೀತಿ ನೋಡಕ್ ಸಿಗತ್ತೆ ನೋಡ್ರಿ. ಭಾಳ ಸಣ್ಣದೈತ್ರಿ ಇದು, ಅಂದ್ರೆ 8 ಕೋಚಿಂದ ಐತ್ರಿ. ಈ ಕಡೆ ನಾಗರ್ಕೋಯಿಲಿಂದ ಮುಂಬೈ CSMT ಹೋಗುವಂಥ ಮುಂಬೈ CSMT ಎಕ್ಸ್ಪ್ರೆಸ್ ಎಂಟರ್ ಆಯ್ತು ನೋಡ್ರಿ ಪ್ಲಾಟ್ಫಾರ್ಮ್ ನಂಬರ್ 3ಗೆ. ಡಿಪಾರ್ಟ್ ಆದ್ರೆ ಅದ ಮುಂಬೈ CSMT ಎಕ್ಸ್ಪ್ರೆಸ್. ಬರೀಗ ನಮ್ಮ ಕೋಚ್ ಒಳಗೆ ಹೋಗೋಣಂತ ನಿಮ್ಗೆ ನಮ್ಮ ಕೋಚಿಂದ ಇಂಟೀರಿಯರ್ಸ್ ತೋರಿಸ್ತೀನಿ. ಒಳಗೆ ಎಂಟ್ರಿ ಆದ ತಕ್ಷಣ ನಿಮ್ಗೆ ಈ ರೀತಿ ನೋಡಕ್ ಸಿಗುತ್ತೆ ನಮ್ಮ ಡೆಮೋ ಎಕ್ಸ್ಪ್ರೆಸ್. 2 ಕೋಚ್ ಅಷ್ಟೇ ನಿಮ್ಗೆ ಇಂಟರ್ ಕನೆಕ್ಟ್ ಇರ್ತಾವ್ರಿ. ಅದು ಬಿಟ್ಟರೆ ನಿಮ್ಗೆ ಲಗೇಜ್ ರ್ಯಾಕ್ ಸಿಗುತ್ತೆ, ಫ್ಯಾನ್ ಅದಾವ, ಹ್ಯಾಂಡಲ್ ಐತಿ. ಬಿಟ್ಟರೆ ನಿಮ್ಗೆ ಟೋಟಲ್ ಇಲ್ಲಿ ಈ ಕಡೆ 3 ಜನ, ಈ ಕಡೆ 3 ಜನ, ಅಂದ್ರೆ 6 ಜನ ಒಂದು ಸೈಡ್ ಕುಂದಿರ್ಬೋದು. ಈ ಕಡೆ 6 ಜನ. ಬಿಟ್ಟರೆ ನಿಮ್ಗೆ ಚಾರ್ಜಿಂಗ್ ಸಾಕೆಟ್ ಏನು ಸಿಗಲ್ರಿ ಇದ್ರೊಳಗೆ. ನೀವು ಡೆಮೋ ಅಥವಾ ಮೆಮೋ ಟ್ರೈನ್ ಒಳಗೆ ಟ್ರಾವೆಲ್ ಮಾಡತ್ತೀರ ಅಂದ್ರೆ ನೆನಪಿಟ್ಕೊಂಬರ್ರಿ, ನಿಮ್ಗೆ ಚಾರ್ಜಿಂಗ್ ಸಾಕೆಟ್ ಏನು ಸಿಗಲ್ರಿ ಇದ್ರಾಗ. ಇನ್ನು ಹೇಳ್ಬೇಕಂದ್ರೆ ಇದು ರಾತ್ರಿ 12:15ಕ್ಕೆ ಹಾಸ್ಪಿಟಲ್ ಬಿಟ್ಟಿರತ್ತೆ. ಬೆಳಿಗ್ಗೆ 9:00 ಬಂದು ಇದು ತಲುಪುತ್ತೆ ಸೊಲ್ಲಾಪುರಿಗೆ. ಕ್ಲೀನಿಂಗ್ ಎಲ್ಲ ಆಗೈತ್ರಿ, ಅಷ್ಟು ಕಷ್ಟ. ಇನ್ನು ಹೇಳ್ಬೇಕಂದ್ರೆ ಪ್ರತಿಯೊಂದು ಕೋಚಿಗೆ ನಿಮ್ಗೆ ವಾಶ್ರೂಮ್ ಕೂಡ ನಿಮ್ಗೆ ಇದ್ರೊಳಗೆ ಸಿಗತ್ತೆ. ಈ ಕಡೆಯಲ್ಲಿ ಐತಿ, ಆ ಕಡೆ ಎಲ್ಲ ಅಷ್ಟು ಐತಿ. ಬರೀನ ಸೀದಾ ಡಿಪಾರ್ಚರ್ ನೋಡೋಣಂತ. ಕರೆಕ್ಟ್ ಡಾಟ್ ಆನ್ ಟೈಮ್ ಡಿಪಾರ್ಟ್ ಆದ್ರೆ ನಾವು ಸೊಲ್ಲಾಪುರ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ನಂಬರ್ 2ರಿಂದ. ನಮ್ಮ KGM ಮತ್ತು ವ್ಯಾಪ್ 7 ಐತೆ ನೋಡ್ರಿ ಅಲ್ಲಿ. साठ 70-100 किलोमीटर के दायरे मिल जाएगा. अभी 200 किलोमीटर दूर मेरा जो दूसरा डिस्ट्रिक्ट है ना. ಏಳು ಕಿಲೋಮೀಟರ್ ಕವರ್ ಮಾಡ್ಕೊಂಡು ನಮ್ಮ ಡೆಮೋ ಎಕ್ಸ್ಪ್ರೆಸ್ ಇವಾಗ ಎಂಟರ್ ಆಗೈತೆ ರೀ ತಿಕ್ಕೆಕಾರವಾಡಿ ರೈಲ್ವೆ ಸ್ಟೇಷನ್ಗೆ. ಏನು ಹೇಳ್ಬೇಕಂದ್ರೆ ನಮ್ಮ ಟ್ರೈನಿಗೆ ಇಲ್ಲಿ 2 ನಿಮಿಷ ಸ್ಟಾಪ್ ಐತಿ. ಪ್ಲಾಟ್ಫಾರ್ಮ್ ನೋಡ್ರಿ ಎಷ್ಟು ಕೆಳಗೈತಿದೆ ಟ್ರೈನ್ಗಿಂತ. ಇಲ್ಲಿ ನೋಡ್ರಿ ವಯಸ್ಸಾದ್ರಿಗೆ ಭಾಳ ಪ್ರಾಬ್ಲಮ್ ಆಗಿಬಿಡತ್ತಿದೆ. ಭಾಳ ಜನ ಇದ್ರಿ ಇಲ್ಲಿ. ಬರ್ರಿನ ಡಿಪಾರ್ಟ್ ಆಗೋಣಂತ. चना वडाना
ನಮ್ದು ಸೊಲ್ಲಾಪುರದಿಂದ ಕಲಬುರ್ಗಿ ಹೋಗುವಂಥ ಲೈನ್ ರೀ. ನಾವೀಗ ಡೈವರ್ಟ್ ಆದ್ವಿ ವಿಜಯಪುರ ಲೈನ್ ಕಡೆ. ಕರೆಕ್ಟ್ ಡಾಟ್ ಆನ್ ಟೈಮ್ ನಾವು ಎಂಟರ್ ಆಗ್ಯಾವ್ರಿ ಈಗ ಹೊತ್ತಿಗೆ ಜಂಕ್ಷನಿಗೆ. ಹೊತ್ತಿಗೆ ಜಂಕ್ಷನ್ ಯಾಕಂತಾರಪ್ಪ ಅಂತಂದ್ರೆ ಒಂದು ಲೈನ್ ನಾವು ಸೊಲ್ಲಾಪುರದಿಂದ ಬಂದ್ರೆ ಇನ್ನೊಂದು ಲೈನ್ ಔಟ್ ಒಳಗೆ ತೋರಿಸ್ತಂಗೆ ಕಲಬುರ್ಗಿ ಕಡೆ ಹೋಗ್ತಾರೆ, ಇನ್ನೊಂದು ಲೈನ್ ನಾವು ಈಗ ಡೈವರ್ಟ್ ಆದ್ರಿ ವಿಜಯಪುರ ಕಡೆ. ಹಂಗಾಗಿ ಹೊತ್ತಿಗೆ ಜಂಕ್ಷನ್ ಅಂತಾರ. ಇಲ್ಲಿನ ನಮ್ಮ ಟ್ರೈನಿಗೆ 2 ನಿಮಿಷ ಸ್ಟಾಪ್ ಐತೆ. ಇನ್ನು ಇದೇ ಸ್ಟೇಷನಿಗೆ ನಮ್ದು CR ಝೋನ್ ಎಂಡ್ ಆಗುತ್ತೆ, ಅಂದ್ರೆ ಸೆಂಟ್ರಲ್ ರೈಲ್ವೆ ಝೋನ್ ಎಂಡ್ ಆಗುತ್ತೆ, ಜೊತೆಗೆ ಸೊಲ್ಲಾಪುರ ಡಿವಿಷನ್ ಎಂಡ್ ಆಗುತ್ತೆ. ಇನ್ನು ಮುಂದೆ ಬರುವಂಥ ಎಲ್ಲ ಸ್ಟೇಷನ್ ನಾವು SWR ಝೋನ್ ಹೋಗಿರ್ತೇವೆ ಹುಬ್ಳಿ ಡಿವಿಷನ್ ಒಳಗೆ. ನಮ್ಮ ಟ್ರೈನ್ ಇವಾಗ ಎಂಟರ್ ಆಗೈತೆ ಸುಲಿಯರ್ ಜವಗಳ ರೈಲ್ವೆ ಸ್ಟೇಷನಿಗೆ. ಹೇಳ್ಬೇಕಂದ್ರೆ ಇಲ್ಲಿ ಡೈಲಿ 11:58ಕ್ಕೆ ಬರುತ್ತೆ, 11:59ಕ್ಕೆ ಇಲ್ಲಿಂದ ಹೊರಡುತ್ತೆ. ಅಂದ್ರೆ 1 ನಿಮಿಷ ಅಷ್ಟು ಸ್ಟಾಪ್ ನಿಮ್ಗೆ ಈ ಸ್ಟೇಷನಿಗೆ ಐತೆ. ಇನ್ನು ಟೋಟಲ್ ಆಗಿ ಬರೀ 6 ಟ್ರೈನ್ ಅಷ್ಟೇ ನಿಮ್ಗೆ ಈ ಸ್ಟೇಷನಿಗೆ ಸ್ಟಾಪ್ ಸಿಗುತ್ತೆ. ನಾವು 2 ನಿಮಿಷ ಬಿಫೋರ್ ಬಂದೇವೆ, ಟೋಟಲ್ ಆಗಿ ಒಂದು 3 ಮಿನಿಟ್ಸ್ ಇಲ್ಲಿ ಸ್ಟಾಪ್ ಆಗ್ತೇವೆ. ಫುಲ್ ಹೆವಿ ಕ್ರೌಡ್ ಐತೆ ನೋಡ್ರಿ. ಇನ್ನೂ ಮಟನೂ ಬರೀ 10 ಅದಾರ, ಇನ್ನೂ ಡಿಬೋರ್ಡ್ ಮಾಡಾರ ಯಾರು ಕಾಣಲಿಲ್ಲ ನನಗೆ. ಬಿಸಿಲು ಮಾತ್ರ ಭಾಳ ಹೆವಿ ಐತ್ರಿ. ಹೆವಿ ಜನ ಅದಾರ ನೋಡ್ರಿ ಇಲ್ಲಿ. ನಮ್ಮ ಟ್ರೈನ್ ಎಂಟರ್ ಆಗಿತ್ತು ಈಗ ತಡವಾಳ ರೈಲ್ವೆ ಸ್ಟೇಷನಿಗೆ. ಈ ಕ್ರೌಡ್ ನೋಡ್ರಿ ಇಲ್ಲಿ, ನನಗೆ ಹೆವಿ ಶಾಕ್ ಆಗ್ತಿದೆ. ಈ ಸ್ಟೇಷನ್ ಒಳಗೆ ಫುಲ್ ಹೆವಿ ಕ್ರೌಡ್. ನಮ್ಮ ಸ್ಪೆಷಲ್ ಗೆಸ್ಟ್ಗಳು ಬಂದಾರ ನೋಡ್ರಿ ಇಲ್ಲಿ. ಇನ್ನು ಹೇಳ್ಬೇಕಂದ್ರೆ ಹೊತ್ತಿಗೆ ಜಂಕ್ಷನಿಂದ ಅಪ್ ಟು ವಿಜಯಪುರ ಮಠ ಅನ್ಕೊಂತೆ ನಾನು 90 km pitch 100 km pitch ನಮ್ಗೆ ಸ್ಪೀಡ್ ಅಷ್ಟೇ ನೋಡಕ್ಕೆ ಸಿಗುತ್ತೆ. ಡೆಮೋ ಟ್ರೈನಾಗಿಂದ ಆಲ್ಮೋಸ್ಟ್ 100 ಒಳಗೆ ಅಷ್ಟೇ ನಮ್ಗೆ ಟಾಪ್ ಸ್ಪೀಡ್ ನೋಡಕ್ಕೆ ಸಿಗುತ್ತೆ ಬಿಡ್ರಿ. ಫುಲ್ ಪ್ಯಾಕ್ ಆಗಿಬಿಡ್ತು ನೋಡ್ರಿ ಟ್ರೈನ್ ಇಲ್ಲಿ. ಇಳಿದು ಹಿಂಗೆ ಹೊರಗೆ ಹೋಗ್ಬಿಟ್ಟು ಹಿಂಗೆ ನೋಡ್ರಿ, ಟಿಕೆಟ ಬೇಡ ಬರೀ 10 ಅಂತ. ಈ ಸ್ಟೇಷನ್ ಒಳಗೂ ಬರೀ 1 ನಿಮಿಷ ಅಷ್ಟೇ ಸ್ಟಾಪ್ ಸಿಗುತ್ತೆ. ಬಟ್ ಸಿಗ್ನಲ್ ಇನ್ನೂ ಆಗಿಲ್ಲ ರೀ. ಫುಲ್ ರೈಲ್ವೆ ಸ್ಟೇಷನ್ ದೊಡ್ಡದೈತೆ ನೋಡ್ರಿ ಅದು. ಈ ಕಡೆ ಒಂದು ಆ ಕಡೆ ಒಂದು 2 ಪ್ಲಾಟ್ಫಾರ್ಮ್, 2 ಮೇನ್ ಲೈನ್ ನೋಡಕ್ಕೆ ಸಿಗ್ತಾವೆ ನಮಗೆ. ಡಿಪಾರ್ಟ್ ಆದ್ರೆ ನಾವು
60 ಕಿಲೋಮೀಟರ್ ಕವರ್ ಮಾಡ್ಕೊಂಡಿಂದ ನಮ್ಮ ಡೆಮೋ ಎಕ್ಸ್ಪ್ರೆಸ್ ಯಾವ ಬಂದ್ರೆ ಇಂಡಿ ರೋಡ್ ರೈಲ್ವೆ ಸ್ಟೇಷನ್ಗೆ ಹೇಳ್ಬೇಕಂದ್ರೆ ಇಲ್ಲಿನೂ 1 ನಿಮಿಷ ಅಷ್ಟೇ ಸ್ಟಾಪ್ ಐತಿ. ಇನ್ನು ಉಳ್ಕಾದ ಸ್ಟೇಷನ್ಗೆ ಕಂಪೇರ್ ಮಾಡಿ ನೋಡಿದ್ರೆ ಈ ಸ್ಟೇಷನ್ ಒಂದು ಸ್ವಲ್ಪ ಮೇಜರ್ ಆಗತ್ತೆ ಈ ರೂಟ್ ಒಳಗೆ. ಯಾಕಂದ್ರೆ ಆಲ್ಮೋಸ್ಟ್ ಒಂದು 18 ಟ್ರೈನ್ ಇಲ್ಲೇ ಸ್ಟಾಪ್ ಅದಾವು. ನೋಡತ್ತೀರಿ ನೀವು ಇಂಡಿ ರೋಡ್ ಭಾಳ ಜನ ಇಲ್ಲಿಂದ ಡಿವೋರ್ಡ್ ಆದ್ರಿ. ಇಂಡಿ ರೋಡ್ ವಿಜಯಪುರ ಬಾಗಲಕೋಟೆ ಅನ್ನೋರಾಗೆ ನಮ್ದು ಆಲ್ಮೋಸ್ಟ್ ಟ್ರೈನ್ ಸ್ವಲ್ಪ ಕುಲ ಆಗ್ಬೋದು. ಇನ್ನೂ ಸಿಗ್ನಲ್ ಇಲ್ಲ, ನೋಡೋಣ ಅಂತ. ಪಾಪ ಒಬ್ರದ ಲೇಡೀಸ್ದ ಬ್ಯಾಗ್ ಮಿಸ್ ಆಗ್ಬಿಡತ್ರಿ. ಹಿಂದಿನ ಸ್ಟೇಷನ್ ಒಳಗೆ ಲಾಚನ್ಯ ಸ್ಟೇಷನ್ ಇತ್ತಲ್ರಿ ಅದು, ಅಲ್ಲಿ ಒಬ್ರು ಅಜ್ಜಾರ ಎಲ್ಲರೂ ಇಳಿದು ಹೋಗ್ಬಿಟ್ರಿ. ಒಬ್ರು ಅಜ್ಜಾರ ಇದು ಯಾರ್ದು ಬ್ಯಾಗ್ ಅಂತ ಕಂಟಿನ್ಯೂ ಕೇಳಿದ್ರಿ ಅವ್ರು. ಇವ್ರು ಬ್ಯಾಗ್ ಒಂದ್ ಕಡೆ ಇಟ್ಟು ಅವ್ರು ಬೇರೆ ಕಡೆ ಕುಂತ್ಬಿಟ್ಟಾರ. ಅವ್ರು ಯಾರೋ ಬಿಟ್ಟು ಇಳಿದಾರ ಅಂತಂದು ಬ್ಯಾಗ್ ತೊಗೊಂಡು ಇಳಿದ್ಬಿಟ್ರಿ ಅವ್ರು. ಪಾಪ ಈಗ ಹುಡುಗಾಡತ್ತಾರ ಬ್ಯಾಗ್ ಅವ್ರು. ಮೇ ಬಿ ಇಳಿದು ಹೋದ್ರ ಅನ್ಸುತ್ತೆ ವಾಪಸ್. ಈಗ ಅವ್ರೆಲ್ಲ ಜ್ಯುವೆಲರೀಸ್ ಎಲ್ಲ ಅದ್ರಾಗ ಅದಾರ ಅಂತ್ರಿ. ಪಾಪ ಅವ್ರು ಅದನ್ನ ಬಿಟ್ಟು ಬೇರೆ ಕಡೆ ಕುಂತ್ಬಿಟ್ಟಾರ. ಸೊಲ್ಲಾಪುರ ಹೊಸಪೇಟೆ ಡೆಮೋ ಎಕ್ಸ್ಪ್ರೆಸ್ ಇವಾಗ ಬಂದ್ರೆ ನಿಂಬಳ ರೈಲ್ವೆ ಸ್ಟೇಷನ್ಗೆ. ಇನ್ನು ಇಲ್ಲಿ ಕೂಡ ನಿಮ್ಗೆ 1 ನಿಮಿಷ ಅಷ್ಟೇ ಸ್ಟಾಪ್ ಸಿಗುತ್ತೆ. ಇನ್ನು ಸ್ಟೇಷನ್ ಕೂಡ ಬಗ್ಗೆ ಹೇಳ್ಬೇಕಾದ್ರೆ NBL ಇದು ನಮ್ಮ ವಿಜಯಪುರ ಡಿಸ್ಟಿಕ್ ಒಳಗನ ಬರುತ್ತೆ. ಇಲ್ಲಿ ಅಷ್ಟೇನು ಜನ ಕಾಣಿಸ್ಲಿಲ್ಲ ರೀ ನನಗೆ. ಸ್ವಲ್ಪ ಜನ ಹೇಳ್ಕೊಂಡ್ರೆ ನಾನು ಇದು ನಾರ್ಮಲ್ ಆಗಿ ನಮ್ಮ ಸಿನ್ನೂರು ರೂಟ್ ಆಮೇಲೆ ಹರಿಹರ ಹೊಸಪೇಟೆ ರೂಟ್ ಐತಲ್ರಿ, ಹಂಗೆ ಯಾರು ವೆಂಡರ್ಸ್ ಏನು ಬರಲ್ಲ ಅಂತ ಮಾಡಿದ್ದೆ ನಾನು. ಕಂಟಿನ್ಯೂ ಟ್ರೈನ್ ಒಳಗೆ ವಾಟರ್ ಬಾಟ್ಲ್, ಸಮೋಸ, ವಡಾಪಾವ್, ಚಿಪ್ಸ್ ಆದಿದಂತಂದು ಕಂಟಿನ್ಯೂ ಬರತ್ತಾರ. ಅದ್ರದ್ದೇನು ಪ್ರಾಬ್ಲಮ್ ನಿಮ್ಗೆ ಈ ರೂಟ್ ಒಳಗೆ ಆಗೋದಿಲ್ಲ. ಕ್ಯಾತನಕೆರೆ ರೋಡ್ ರೈಲ್ವೆ ಸ್ಟೇಷನ್ ಎಂಟರ್ ಆಗ್ಯಾರ ನಾವೀಗ. ಇಲ್ಲಿ ನೋಡ್ರಿ ಪ್ಲಾಟ್ಫಾರ್ಮ್ ಅನ್ಸದ ಇಲ್ಲಿದೆ, ಬಟ್ ಮಸ್ತ್ ಐತೆ ನೋಡ್ರಿ. ಫುಲ್ ಕರ್ವ್ ಐತಿ ಸ್ಟೇಷನ್. ನೂರ 10 ಕಿಲೋಮೀಟರ್ ಕವರ್ ಮಾಡ್ಕೊಂಡು ನಮ್ಮ ಸೊಲ್ಲಾಪುರ ಹೊಸಪೇಟೆ ಡೆಮೋ ಎಕ್ಸ್ಪ್ರೆಸ್ ಇವಾಗ ಎಂಟರ್ ಆಗೈತ್ರಿ ವಿಜಯಪುರ ರೈಲ್ವೆ ಸ್ಟೇಷನಿಗೆ. ಹೇಳ್ಬೇಕಂದ್ರೆ ಒಂದು 4 ನಿಮಿಷ ಇಲ್ಲೇ ಬಿಫೋರ್ ಅದೇವೆ, 2 ನಿಮಿಷ ಸ್ಟಾಪ್ ಐತ್ರಿ. ಯಾಕಂದ್ರೆ ಇದೊಂದು ಮೇಜರ್ ಸ್ಟೇಷನ್ ಆಗುತ್ತೆ ಈ ರೂಟ್ ಒಳಗೆ. ಇನ್ನು ಹೇಳ್ಬೇಕಂದ್ರೆ ಆಲ್ಮೋಸ್ಟ್ ನಾವು ತೋರಿಸಿದ್ದೀರಿ. ಭಾಳ ಜನ ಇಲ್ಲಿಂದ ಡಿಬೋರ್ಡ್ ಮಾಡಿದ್ರು, ವಾಪಸ್ ಅರ್ಧ ಜನ ವಾಪಸ್ ಬೋರ್ಡ್ ಮಾಡಿದ್ರು. ಮತ್ತು ಸಿಚುವೇಶನ್ ಹೆಂಗಿತ್ತು ಹಂಗೈತ್ರಿ. ಬಟ್ ಕಂಪೇರಿಟಿವ್ಲಿ ಸ್ವಲ್ಪ ಕಮ್ಮಿ ಐತಿ. ಪ್ಲಾಟ್ಫಾರ್ಮ್ ನಂಬರ್ 2 ಒಳಗೆ ವಿಜಯಪುರ ಮಂಗಳೂರು ಸ್ಪೆಷಲ್ ಕೇರ್ ಸ್ಪೆಷಲ್ ರೆಡಿ ಐತೆ ನೋಡಿ ಡಿಪಾರ್ಚರ್ಗೆ. 3 ಗಂಟೆಗಿದೆ ಡಿಪಾರ್ಚರ್ ಆಗತ್ತೆ. ಇದ್ರೊಳಗೆ ನಮ್ದು ಜರ್ನಿ ಆಲ್ರೆಡಿ ಆಗೈತ್ರಿ. ಚಾನಲ್ ಒಳಗೆ ಲೈವ್ ಇರುತ್ತೆ, ವಿಡಿಯೋ ಹೋಗಿ ನೋಡಿರಿ.
ವಾಪಸ್ ಸ್ಟಾಪ್ ಮಾಡಿಸಿದ್ರಿ, ಹತ್ತಾರ ಅದಾರ ಇನ್ನೂ. ಅಯ್ಯೋ ಜಗ್ ಜನ ಅದಾರ ನೋಡ್ರಿ. ಹೊಟ್ಟೆ ಸಿತ್ತು ಅದಕ್ಕೆ ವಡಾಪಾವ್ ತೊಗೊಂಡ್ರಿ 30 ರೂಪಾಯಿ ಅಂತ. 2 ಪನ್ನ 2 ವಡ ಬಿಸಿ ಅದಾವ್ರಿ, ಅದಕ್ಕೆ ತೊಗೊಂಡೆ ಬಿಸಿ ಇದಕ್ಕೆ. ಡಿಪಾರ್ಟ್ ಆದ್ರಿ ನಾವು ಇಬ್ರಾಹಿಂಪುರ ರೈಲ್ವೆ ಸ್ಟೇಷನಿಂದ. ವಿಜಯಪುರದಿಂದ ಬರೀ 4 ಕಿಲೋಮೀಟ್ರ್ ಇದೆ. ನಾವು ವಡಾಪಾವ್ ತೊಗೊಂಡು ತಿಂದು ಸ್ವಲ್ಪ ಹೊತ್ತು ಕೈ ತೊಗೊಂಬರ್ರಾಗೆ ಆಲೆ ಈ ಸ್ಟೇಷನಿಗೆ ಎಂಟ್ರ್ ಆಗಿಬಿಟ್ಟೆವು. ಟೇಸ್ಟ್ ಚೊಕ್ಕಿತ್ತು ರೀ ಅದು. ನಾನು ಅನ್ಕೊಂಡಿದ್ದೆ ಅಷ್ಟು ಇರ್ತದೆ ಅಂತಂದು. ಬಿಸಿ ಇತ್ತಲ್ಲ, ಮಸ್ತ್ ಇತ್ತು. ಜುಮ್ನಾಳ್ ರೈಲ್ವೆ ಸ್ಟೇಷನ್ಗೆ ಎಂಟರ್ ಆಗ್ಯಾವ ನಾವು. ಹೇಳಿದ ತಕ್ಷಣ ಡಿಪಾರ್ಟು ಅದು ನೋಡ್ರಿ. ಒಂಥರ ಮಸ್ತ್ ಐತೆ ನೋಡ್ರಿ, ಅದು ನೀಟ್ ಆ್ಯಂಡ್ ಕ್ಲೀನ್ ಐತೆ ರೈಲ್ವೆ ಸ್ಟೇಷನ್. ಫುಲ್ ನೋಡ್ರಿ ಇಲ್ಲಿ ಭಾಳ ನೀಟ್ ಮೇಂಟೈನ್ ಮಾಡ್ಯಾರ ನೋಡ್ರಿ ಅದನ್ನು. ಸಣ್ಣ ರೈಲ್ವೆ ಸ್ಟೇಷನ್ ಇದ್ರು ಚಂದ ಇಟ್ಕೊಂಡಾರ. ಮುಳವಾಡ ರೈಲ್ವೆ ಸ್ಟೇಷನ್ಗೆ ಎಂಟರ್ ಆಗಿವ್ರು ನಾವೀಗ. ಹೇಳ್ಬೇಕಂದ್ರೆ ಡೈಲಿ ಈ ಟ್ರೈನ್ 2:34 ಇಲ್ಲಿ ಬರುತ್ತೆ, 2:35 ಇಲ್ಲಿಂದ ಹೊರಡ್ತಂದ್ರೆ 1 ನಿಮಿಷ ಸ್ಟಾಪ್ ನಿಮ್ಗೆ ಈ ಸ್ಟೇಷನ್ ಒಳಗೆ ಐತಿ. ಹೇಳ್ಬೇಕಂದ್ರೆ ಸ್ಟಾಪ್ಸ್ ಬಗ್ಗೆ ಟೋಟಲಾಗಿ 8 ಟ್ರೈನ್ ನಿಮ್ಗೆ ಈ ಸ್ಟೇಷನ್ ಒಳಗೆ ಸ್ಟಾಪ್ ಸಿಗ್ತಾವೆ. ನೀವು ಭಾಳ ಜನ ಐತಿದಿಲ್ರಿ, ಅಲ್ಲೊಂದು 4-5 ಜನ ಅಷ್ಟ ಐತ್ರಿ. ಒಂದು 10 ನಿಮಿಷ ಡಿಲೇಡ್ ಹೋದವ್ರಿ ಈಗ. ಹಾಗಾಗಿ ಭಾಳ ಜನ ಇದ್ದಿಲ್ಲಲ್ರಿ, 1 ನಿಮಿಷನೂ ಸ್ಟಾಪ್ ಮಾಡಿಲ್ಲ, ಒಂದು 20 ಸೆಕೆಂಡ್ಸ್ ಅಷ್ಟೇ ಸ್ಟಾಪ್ ಮಾಡಿರ್ಬೋದು. 2 ಪ್ಲಾಟ್ಫಾರ್ಮಿಂದ ರೈಲ್ವೆ ಸ್ಟೇಷನ್ ನೋಡ್ರಿ. ಇದು ಪ್ಲಾಟ್ಫಾರ್ಮ್ ನಂಬರ್ 1, ಈ ಕಡೆ ಇದು ಪ್ಲಾಟ್ಫಾರ್ಮ್ ನಂಬರ್ 2. ಆ ಕಡೆ ಪ್ಲಾಟ್ಫಾರ್ಮ್ ಗೂಡ್ಸ್ ಇದೆ. ಕಲಬುರ್ಗಿ ಹಾಲ್ಟ್ ರೈಲ್ವೆ ಸ್ಟೇಷನಿಗೆ ಎಂಟ್ರ್ ಆಗ್ಯಾವ ನೋಡ್ರಿ ನಾವೀಗ. ಅವ್ರೊಬ್ಬರು ನಡೆಸ್ದಂಗೆ ಆತು. ಆ ಕಡೆ 1-2 ಜನ ಹತ್ತಾತಾರೆ. ಪ್ಲಾಟ್ಫಾರ್ಮ್ ಭಾಳ ಸಣ್ಣದೈತೆ ನೋಡ್ರಿ, ಇದು ಭಾಳ ಡೌನೂ ಐತಿ. ಹುಡುಗಿ ರೈಲ್ವೆ ಸ್ಟೇಷನ್ಗೆ ಎಂಟ್ರ್ ಆದ್ರು ನಾವು. ಸಡನ್ ಆಗಿ ನನಗೆ ಖುಷಿ ನೆನಪಾಗೈತೆ ರೀ, ಅದು ಬೋರ್ಡ್ ನೋಡಿ ಸಿಮ್ಲರ್ ಐತಲ್ಲ ಅದಕ್ಕೆ. ಮೇನ್ ಸ್ಟೇಷನ್ ಬಿಲ್ಡಿಂಗ್ ನೋಡ್ರಿ ಇದು.
ಬಸವನ ಬಾಗೇವಾಡಿ ರೋಡ್ ರೈಲ್ವೆ ಸ್ಟೇಷನಿಗೆ ಎಂಟ್ರ್ ಆಗಿವ್ರಿ ನಾವೀಗ. ಇಲ್ಲಿ ಕೂಡ ನಿಮ್ಗೆ 1 ನಿಮಿಷ ಅಷ್ಟೇ ಸ್ಟಾಪ್ ಸಿಗುತ್ತೆ. ಇಲ್ಲಿ ಸ್ವಲ್ಪ ಜಾಸ್ತಿ ಜನ ಐತಾರೆ ನೋಡ್ರಿ. ಇನ್ನು ಸ್ಟೇಷನ್ ಕೋಡ್ ಬಗ್ಗೆ ಹೇಳ್ಬೇಕಂದ್ರೆ BSRX ಸ್ಟೇಷನ್ ಕೋಡ್ ಯಾಕೆ ಹೇಳತ್ತಂದ್ರೆ ಬಸವನ ಬಾಗೇವಾಡಿ ರೋಡ್ ಅಂತಂದು ನೀವು ಹೊಡೆದ ಟ್ರೈನ್ ಟಿಕೆಟ್ ಬುಕ್ ಇದು ಮಾಡೋಗತ್ತಾಗ ಪ್ರಾಬ್ಲಮ್ ಆಗುತ್ತೆ ರೀ. ನೀವು ಸಿಂಪಲಾಗಿ BSRX ಹೊಡೆದ್ಬಿಟ್ರೆ ಈ ಸ್ಟೇಷನ್ ನೇಮ್ ಬಂದ್ಬಿಡುತ್ತೆ. ಇಲ್ಲಿ ಕೂಡ ನಿಮಗೆ ಬರೀ 1 ನಿಮಿಷ ಸ್ಟಾಪ್ ಸಿಗುತ್ತೆ ರೀ. ಹೇಳ್ದಂಗೆ ಟೋಟಲ್ ಒಂದು 22 ಟ್ರೈನಿಗೆ ಇಲ್ಲೇ ಸ್ಟಾಪ್ ಅದಾವೆ. ಒಂದು 9 ನಿಮಿಷ ಇನ್ನೂ ಡಿಲೇನ ಅದಾವೆ ರೀ. ಡಿಪಾರ್ಟ್ ಆದ್ರೆ ನಾವು 5-5 ನಿಮಿಷಕ್ಕೆ ಒಂದು ಸ್ಟಾಪ್ ಬರತ್ತವ. ಹಂಗೆ ಕೇಳಿ ನನಗೆ ಬೇಜಾರಾಗತ್ತೆ ರೀ ಇವತ್ತು. ನಮ್ಮ ಟ್ರೈನ್ ಎಂಟರ್ ಆಗೈತೆ ಈಗ ಒಂದಲ್ಲ ರೈಲ್ವೆ ಸ್ಟೇಷನಿಗೆ. ಹೇಳ್ಬೇಕಂದ್ರೆ ಇಲ್ಲಿ ಮಟ್ಟ ಅಂದ್ರೆ ಅಪ್ ಟು ಸೊಲ್ಲಾಪುರದಿಂದ ಇಲ್ಲಿ ಮಟ್ಟ ನಮ್ಗೆ ಎಲೆಕ್ಟ್ರಿಫೈಡ್ ಡಬಲ್ ಲೈನ್ ನೋಡಕ್ಕೆ ಸಿಗುತ್ತೆ. ಬಟ್ ಇಲ್ಲಿಂದ ನಮಗೆ ಇನ್ನೂ ಪೂರಾ ಕನ್ಸ್ಟ್ರಕ್ಷನ್ ಆಗಿಲ್ಲ ರೀ. ಒಂದಾಲಿಂದ ಬಾಗಲಕೋಟೆ ಮಟ್ಟ ಒಂದು 44 ಕಿಲೋಮೀಟರ್ದು ಏನು ಲೈನ್ ಐತಲ್ರಿ ಇದು ಆಲಮಟ್ಟಿ ಜಲಾಶಯ ಆಲಮಟ್ಟಿ ಡ್ಯಾಮ್ ಅಲ್ಲಿ ಗೊತ್ತೈತಲ್ರಿ. ಸೊ ಅಲ್ಲಿ ಎಲೆಕ್ಟ್ರಿಫೈಡ್ ಡಬಲ್ ಲೈನ್ ಮಾಡೋದು ಸ್ವಲ್ಪ ಕಷ್ಟ ಐತಲ್ರಿ. ಹಾಗಾಗಿ ಸ್ವಲ್ಪ ಇನ್ನು ಲೈನ್ ಕಂಪ್ಲೀಟ್ ಆಗಿಲ್ಲ. ಬರೀ ಈಗ ಕ್ರಾಸಿಂಗ್ ಕವರ್ ಮಾಡೋಣ ಅಂತ ಬಾಗಲಕೋಟೆಯಿಂದ ಮೈಸೂರಿಗೆ ಹೋಗುವಂಥ ಬಸವ ಎಕ್ಸ್ಪ್ರೆಸ್ ಎಂಟ್ರ್ ಆಯ್ತು ನೋಡ್ರಿ ಇಲ್ಲಿ. ಜುಲೈ ತಿಂಗಳೊಳಗೆ ಎಲೆಕ್ಟ್ರಿಫೈಡ್ ಆಗತ್ತೆ ರೀ. ಆದ ತಕ್ಷಣ ನಾವು ಇದ್ರೊಳಗೆ ಒಂದು ಜರ್ನಿ ಮಾಡೋಣ ಅಂತ. ಬಸವ ಎಕ್ಸ್ಪ್ರೆಸ್ ಮತ್ತು ಬೆಳಗಾವಿ ಮೈಸೂರು ಎಕ್ಸ್ಪ್ರೆಸ್ ಎರಡು ರೇಕ್ ಸೇರಿಂಗ್ ಇರೋದ್ರಿಂದ ಎರಡು ಕೂಡ ಒಮ್ಮೆ ಎಲೆಕ್ಟ್ರಿಫೈಡ್ ಆಗಿಬಿಡ್ತಾವೆ ರೀ. ನಾವು ಬೆಳಗಾವಿಯಿಂದ ಮೈಸೂರು ಹೋಗೋಣಂದ್ರೆ ಮೈಸೂರಿಂದ ಬಾಗಲಕೋಟೆ ಬಂದ್ಬಿಡೋಣ ಅಂತ. ಎರಡು ಜರ್ನಿ ಫಸ್ಟ್ LHP ರನ್ ಕಂಪ್ಲೀಟ್ ಆಗಿಬಿಡುತ್ತೆ ನಮ್ಮದು. ಸಿಗ್ನಲ್ ಆತ ಬರೀ ಡಿಪಾರ್ಟ್ ಆಗೋಣ. ಆಲ್ಮಟ್ಟಿ ಎಂಟ್ರ್ ಆದಿವಿ ನಾವು. ನೂರ 72 ಕಿಲೋಮೀಟರ್ ಕವರ್ ಮಾಡ್ಕೊಂಡು ನಮ್ಮ ಟ್ರೈನ್ ಎಂಟ್ರ್ ಆಗೈತೆ ಆಲ್ಮಟ್ಟಿ ರೈಲ್ವೆ ಸ್ಟೇಷನಿಗೆ. ಇಲ್ಲೂ ಕೂಡ 1 ನಿಮಿಷ ಸ್ಟಾಪ್ ಸಿಗುತ್ತೆ. ಭಾಳ ಜನ ಡಿಮೋಡ್ ಮಾಡತ್ತಾರ, ಬಟ್ ಯಾರು ಹತ್ತಾಗತ್ತಿಲ್ಲ ರೀ. ಭಾಳ ಸ್ಟಾಪ್ ಆಗಲೇ ಇಲ್ಲ ರೀ. ಇಲ್ಲಿ ಬಂದ ತಕ್ಷಣ ಹಂಗೆ ಸಿಗ್ನಲ್ ಆಗೇ ಬಿಡುತ್ತೆ. ಇನ್ನು ಆಗಲ್ಲ ಹೇಳತ್ತಿದ್ನಲ್ಲ ರೀ, ಅದು ಅಲ್ಲಿ ಇದ್ದಿದ್ದು ಎಲ್ಲ ಕ್ರೌಡ್ ಈ ಟ್ರೈನಿಗೆ ಇದ್ದಿದ್ದಿಲ್ಲ ರೀ. ಅದು ನಾ ಈ ಟ್ರೈನಿಗೆ ಇರ್ತಾರಂತ ಮಾಡಿದ್ದೆ. ಯಾರು ಬೋರ್ಡ್ ಮಾಡಲಿಲ್ಲ ಈ ಟ್ರೈನ್. ಇದ್ರ ಹಿಂದೆ ನಮ್ದು ಈಗ ವಿಜಯಪುರ ಮಂಗಳೂರು ಸ್ಪೆಷಲ್ ಬರತ್ತಾರೆ ರೀ. ಅದಕ್ಕಿರುವಂಥ ಕ್ರೌಡ್ ಅದು. ಲೊಕೇಶನ್ ನೋಡ್ರಿ ಇಲ್ಲಿ ಆಲ್ಮಟ್ಟಿ ಔಟ್ರ್ ಒಳಗೆ ಎಷ್ಟು ಮಸ್ತ್ ಆಗೈತೆ ಇದು. ಮಾನ್ಸೂನ್ ಟೈಮ್ ರೀ ಇದು. ಬಟ್ ಕಂಪ್ಲೀಟ್ ನಮಗೆ ಎಲ್ಲಿ ಸ್ವಲ್ಪ ಮಳೆ ಸಿಗಲಿಲ್ಲ. ಅಲ್ಲಿ ವಿಜಯಪುರ ಕಡೆ ಆತ್ರಿ ಸ್ವಲ್ಪ, ಬಟ್ ಒಂದು 2 ಮಿನಿಟ್ಸ್ ಅಷ್ಟೇ ರೀ. ಅಲ್ಲೇ ಎಂಟ್ರಿಗೆ ಅಷ್ಟೇ ಸ್ವಲ್ಪ ಆಗಿಬಿಡುತ್ತೆ, ಆಮೇಲೆ ಆಗಲಿಲ್ಲ.
लाल बहादूर शास्त्री सागर ಅಂದ್ರೆ ಆಲ್ಮಟ್ಟಿ ಡ್ಯಾಮ್ ರೀ. ನಾನು ಅವಾಗಲೇ ಹೇಳಿದ್ನಲ್ರಿ ಇದ ನೋಡ್ರಿ ಇಲ್ಲಿ ಡಬಲಿಂಗ್ ಆದಂಥ ಲೈನ್. ಇದೆಲ್ಲ ಆಗಿ ಎಲೆಕ್ಟ್ರಿಫೈಡ್ ಆಗ್ಬೇಕು ಇನ್ನೂ. ಇದು ಆಲ್ಮೋಸ್ಟ್ ಟ್ರ್ಯಾಕ್ ವರ್ಕ್ ಎಲ್ಲ ಮುಗ್ದೈತಿ. ಹೋಗಿ ಕೂಡಲ ಸಂಗಮ ರೋಡ್ ರೈಲ್ವೆ ಸ್ಟೇಷನ್ ಎಂಟ್ರ್ ಆಗ್ಯಾವ್ರಿ. ನಾವು ಆ ಕಡೆ ಅಂಕರಿ ಪ್ರಾಬ್ಲಮ್ ಆಗಿಬಿಡತ್ರಿ ಅವ್ರಿಗೆ, ಯಾಕಂದ್ರೆ ಪ್ಲಾಟ್ಫಾರ್ಮ್ ಭಾಳ ಡೌನ್ ಐತಿ. ಸಿಗ್ನಲ್ ಆಗೇ ಬಿಡುತ್ತೆ ಆಗಲಿ. ಮಸ್ತ್ ಕರ್ ಒಳಗೆ ಐತೆ ನೋಡ್ರಿ ಇದು. ಒಬ್ರು ಜರ್ವರ್ ಹತ್ತಾರೆ ಪಾಪ, ಅವ್ರ ಸಂಬಂಧ ಬೇರೆ. ಅಲ್ಲಿ ದೂರದ ಕಾರಣದಲ್ಲಿ ಅರ್ಧ ಬ್ರಿಡ್ಜ್ ಮ್ಯಾಗಿಂದ ಬಂದ್ವಿ. ಕಡ್ಲಿಮಟ್ಟಿ ರೈಲ್ವೆ ಸ್ಟೇಷನ್ಗೆ ಎಂಟ್ರ್ ಆಗ್ಯಾರ ನಾವೀಗ. ಲೈಟಾಗಿ ಮಳೆ ಬರೋಂಗಾಗೈತಿ, ಮಳೆ ಬರತ್ತೆ. ಸಿಗ್ನಲ್ ಆಗೇ ಬಿಡ್ತಾ ಇದೆ.
ಸೊಲ್ಲಾಪುರಿಂದ ಹೊಸಪೇಟೆಗೆ ಹೋಗುವಂಥ ಸೊಲ್ಲಾಪುರ ಹೊಸಪೇಟೆ ಡೆಮೋ ಎಕ್ಸ್ಪ್ರೆಸ್ ಇವಾಗ ಎಂಟರ್ ಆಗೈತೆ ರೀ ಬಾಗಲಕೋಟೆ ಜಂಕ್ಷನಿಗೆ. ಇಲ್ಲೇ ನೋಡತ್ತೀರಿ ನೀವು ಹೊಸದಾಗಿ ಅಂದ್ರೆ ಮೇ ತಿಂಗಳದೊಳಗೆ ಅಮೃತ್ ಭಾರತ್ ಯೋಜನೆ ಅಡಿ ಒಳಗೆ ರೀಕನ್ಸ್ಟ್ರಕ್ಷನ್ ಆಗಿ ಇನಾಗ್ರೇಟ್ ಆಗಿರುವಂಥ ನಮ್ಮ ಬಾಗಲಕೋಟೆ ಜಂಕ್ಷನ್ ಫುಲ್ ಮಸ್ತ್ ಕಾಣತ್ತೆ ನೋಡ್ರಿ. ಲಾಸ್ಟ್ ಟೈಮ್ ಬಂದಾಗೆಲ್ಲ ಕನ್ಸ್ಟ್ರಕ್ಷನ್ ಒಳಗಿತ್ತು. ಇನ್ನು ಪ್ಲಾಟ್ಫಾರ್ಮ್ ನಂಬರ್ 1 ಮತ್ತು 2 ನಡಕ್ಕೆ ಬರುವಂಥ ಟ್ರ್ಯಾಕ್ ಒಳಗೇನೋ ಅಲ್ಲಿ ಮೇಂಟೆನೆನ್ಸ್ ಐತ್ರಿ. ಈಗ ಬರುವಾಗ ತೋರಿಸಿದ್ದೆ ಅನ್ಕೊಂತ ನಾನು. ಫುಲ್ ರಶ್ ಐತೆ ನೋಡ್ರಿ, ನೋಡತ್ತೀರಿ ನೀವು, ಹೆವಿ ರಶ್ ಐತಿ. ಇನ್ನು ಹೇಳ್ಬೇಕಂದ್ರೆ 4:23 ಇಲ್ಲಿ ಬರೋ ಟೈಮಿಂಗ್ ಇತ್ತು. ನಾವು ಒಂದು 15 ನಿಮಿಷ ಡಿಲೇ ಆಗಿ ಬಂದೆ. 2 ನಿಮಿಷ ಸ್ಟಾಪ್ ನಿಮ್ಗೆ ಬಾಗಲಕೋಟೆ ಒಳಗೆ ಸಿಗುತ್ತೆ. ನಮ್ಮ ಹಿಂದಿನ ಒಂದು 15 ಕಿಲೋಮೀಟರ್ ಗ್ಯಾಪ್ ಒಳಗೆ ಮಂಗಳೂರು ವಿಜಯಪುರ ಮಂಗಳೂರು ಸ್ಪೆಷಲ್ ಬರತ್ರಿ. ಓವರ್ಟೇಕ್ ನನ್ನ ಪ್ರಕಾರ ಡೌಟ್ ರೀ, ಯಾಕಂದ್ರೆ ಅದಕ್ಕಿಂತ ಮೊದಲು ನಮ್ದು ಗದಗಿ ಅರವಲ್ ಟೈಮ್ ಐತಿ. ಭಾಳ ಜನ ಡಿಬೋರ್ಡ್ ಆದ್ರೆ ಹೊಳ್ಳಿ ವಾಪಸ್ ಬೋರ್ಡು ಆದ್ರೆ. ಯಾವುದೋ ಟ್ರೈನ್ ಅರೈವ್ ಆಯ್ತು ನೋಡ್ರಿ ಇಲ್ಲಿ. ಹೊಸಪೇಟೆಯಿಂದ ಮುಂಬೈಗೆ ಹೋಗುವಂಥ ಮುಂಬೈ CSMT ಸೂಪರ್ ಮಾರ್ಕೆಟ್ ಎಕ್ಸ್ಪ್ರೆಸ್ ನೋಡ್ರಿ. ಅದು ಕೊಯ್ನಾ ಎಕ್ಸ್ಪ್ರೆಸ್ ಐತಿ, ಅದು ಎಕ್ಸ್ಚೇರಿಂಗ್ ಐತಿ. ನವನಗರ ಔಟ್ರ್ ಒಳಗೆ ಇದೇನು ಮೇನ್ ಲೈನ್ ನೋಡತ್ತೀರಿ ನೀವು, ಇದು ಏನು ಹೋಗುತ್ತೆ ರೀ ಕುಡ್ಚಿ ಸೈಡ್. ಹಾಗಾಗಿ ಬಾಗಲಕೋಟೆಗೆ ಜಂಕ್ಷನ್ ಅಂತಾರೆ. ಸದ್ಯಕ್ಕೆ ನಮ್ಮ ಟ್ರೈನ್ ಎಂಟರ್ ಆಗೈತ್ರಿ ಈಗ ಗುಳೇದಗುಡ್ಡ ರೋಡ್ ರೈಲ್ವೆ ಸ್ಟೇಷನಿಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು GED ರೀ. ಇನ್ನು ಹೇಳ್ಬೇಕಂದ್ರೆ ಪ್ರತಿದಿನ ಇದೆ ಟ್ರೈನ್ 4:44 ಇಲ್ಲಿ ಬರತ್ರ 4:45 ಇಲ್ಲಿಂದ ಹೊರಡುತ್ತೆ. ಅಂದ್ರೆ 1 ನಿಮಿಷ ಸ್ಟಾಪ್ ಅಷ್ಟೇ ನಿಮ್ಗೆ ಈ ಸ್ಟೇಷನ್ ಒಳಗೆ ಕೊಟ್ಟಾರ. ಇನ್ನು ಈ ರೂಟ್ ಒಳಗೆ ಅಡ್ಡಾಡುವಂಥ 16 ಟ್ರೈನಿಗೆ ಈ ಸ್ಟೇಷನ್ ಒಳಗೆ ಸ್ಟಾಪ್ ಐತಿ. ಬಾದಾಮಿಗೆ ಎಂಟ್ರಿ ಆದ್ರಿ ನಾವು. ನೇಮ್ ಬರ್ದಿಲ್ಲ ಅದ್ರೊಳಗೆ ಇನ್ನು. ನಮ್ಮ ಟ್ರೈನ್ ಎಂಟರ್ ಆಗೈತ್ರಿ ಈಗ ಬಾದಾಮಿ ರೈಲ್ವೆ ಸ್ಟೇಷನಿಗೆ. ಇನ್ನು ನಾವು ಟಿಕೆಟ್ ಫೇರ್ ಬಗ್ಗೆ ಮಾತಾಡ್ಬೇಕಂದ್ರೆ ಫುಲ್ ಎಂಟು ಅಂದ್ರೆ ಸೊಲ್ಲಾಪುರದಿಂದ ಹೊಸಪೇಟೆ ಮಟ್ಟ ನಾನು ಪೇ ಮಾಡೇನ್ರಿ 135 ರೂಪೀಸ್, ಅಂದ್ರೆ 135 ರೂಪಾಯಿ. ಇದು ಡೆಮೋ ಎಕ್ಸ್ಪ್ರೆಸ್ ರೀ, ಎಕ್ಸ್ಪ್ರೆಸ್ ಫೇರ್ ಇದಕ್ಕೆ ತೊಗೊಂಡಾರ. ಬಟ್ ಇದು ಪ್ಯಾಸೆಂಜರ್ ಟ್ರೈನರ್ ಇದೆ. ಟೋಟಲ್ ಒಂದು ಫುಲ್ ನಮ್ದು 387 ಕಿಲೋಮೀಟರ್ ನಡಕ್ಕೆ 46 ಸ್ಟಾಪ್ಸ್ ಬರ್ತಾವ್ರಿ. ಅಂದ್ರೆ ಪೂರ ಈ ರೂಟ್ ಒಳಗೆ ಬರುವಂಥ ಎಲ್ಲ ಸ್ಟೇಷನ್ಗೂ ಇದು ಸ್ಟಾಪ್ ಐತಿ. ಇಲ್ಲಿ ಸ್ವಲ್ಪ ಜನ ಹತ್ಕೊಂಡ್ರೆ ಇದು ಕನ್ಸ್ಟ್ರಕ್ಷನ್ ಒಳಗೆ ಐತೆ ನೋಡ್ರಿ ಬಾದಾಮಿ ರೈಲ್ವೆ ಸ್ಟೇಷನ್. ಎಲ್ಲ ಕಡೆನೂ ನಾರ್ಮಲ್ ಆಗಿ 1 ನಿಮಿಷ ಅಷ್ಟೇ ಸ್ಟಾಪ್ ರೀ. ಈ ಕಡೆನೂ ಇಲ್ಲಿನೂ 1 ನಿಮಿಷ ಅಷ್ಟೇ ಸ್ಟಾಪ್ ಸಿಗುತ್ತೆ. ಬರೋದ್ರ ಕೈ ಮಾಡತ್ತಾರ ನೋಡಿ. ಲಕ್ಮಾಪುರಕ್ಕೆ ಎಂಟ್ರ್ ಆಗ್ಯವ್ರಿ ನಾವೀಗ. ಸ್ಟೇಷನ್ ನೋಡ್ರಿ ಇಲ್ಲಿ ಎಷ್ಟು ಇಂಬ್ ಐತಿದೆ. ಮಸ್ತ್ ಸ್ಟೇಷನ್ ಒಳಗೆ ಗಾರ್ಡನ್ ಟೈಪ್ ಮಾಡ್ಬಿಟ್ರೆ. ಗಾರ್ಡನ್ ಅಂದ್ರೆ ಗಿಡ ಹಚ್ಚಾರಿ, ಮಸ್ತ್ ಭಾಳ ಗಿಡ ಹಚ್ಚಾರ ನೋಡ್ರಿ ಇಲ್ಲಿ ಸ್ಟೇಷನ್ ಒಳಗೆ.
ಹೆವಿ ಐತಿ ಬಿಡ್ರಿ, ಫುಲ್ ನೋಡಲಿ ಆ ರೇಂಜಿಗೆ ಎಂಬೈತಿ. ಈಗ ಹೊಳೆ ಆಲೂರು ರೈಲ್ವೆ ಸ್ಟೇಷನ್ ಎಂಟರ್ ಆಗ್ಯವ್ರಿ ನಾವು. ಇಲ್ಲಿ ಕೂಡ ಒಂದು ನಿಮಿಷ ಅಷ್ಟೇ ಸ್ಟಾಪ್ ಐತಿ. ಇನ್ನು ಸ್ಟೇಷನ್ ಕೂಡ HLAR ಫುಲ್ ಪೂರ ಆಗ್ಬಿಡತ್ರಿಪ್ಪ. ಇಲ್ಲಿ ಸ್ವಲ್ಪ 10 ಜನ ಕುಂದ್ರಾಗ ಸೀಟ್ ಇಲ್ಲ, ಫೋನ್ ಚಾರ್ಜ್ ಇಲ್ರಿ, ಪವರ್ ಬ್ಯಾಂಕ್ ಇದ್ರು ಇಡುವಷ್ಟು ಟೈಮ್ ಇಲ್ಲ. ಹಂಗಾಗಿ ಫುಲ್ ಬೇಜಾರ ಆದತ್ತೆ, ಯಾಕಂದ್ರೆ ಫುಲ್ ರಶ್ ಆಗ್ಬಿಡತ್ರಿ ಟ್ರೈನ್. ಬಾಗ್ಲಿಗೆಲ್ಲ ಕುಂತ ಪ್ರತಿ ಸಲನೂ ಅವ್ರು ಸರಿಸಿ ಹೊರಗೆ ಬರ್ಬೇಕಾಗೈತಿ. ಮಲ್ಲಾಪುರ ರೈಲ್ವೆ ಸ್ಟೇಷನಿಗೆ ಎಂಟರ್ ಆಗ್ಯವ್ರು ನಾವೀಗ. ಸ್ಟೇಷನ್ ಕೂಡ MLP. ಇಲ್ಲಿ ಕೂಡ ನಿಮ್ಗೆ 1 ನಿಮಿಷ ಅಷ್ಟೇ ಸ್ಟಾಪ್ ಸಿಗುತ್ತೆ. 2 ಪ್ಲಾಟ್ಫಾರ್ಮ್ ನೋಡೋಕೆ ಸಿಗುತ್ತೆ ನಿಮ್ಗೆ. 2 ಮೇನ್ ಲೈನ್ ಐತಿ. ಇದೇ ಟ್ರೈನ್ ಬೆಸ್ಟ್ ಆಪ್ಷನ್ ರೀ. ಈ ಡೆಮೋ ಆಗಿರೋದ್ರಿಂದ ಎಲ್ಲ ಸ್ಟೇಷನ್ಗೂ ಸ್ಟಾಪ್ ಆಯ್ತಲ್ಲ, ಹಾಗಾಗಿ ಪೂರ ಎಲ್ಲ ಸ್ಟೇಷನ್ ಕವರ್ ಮಾಡ್ಬೇಕು ಅಂದ್ಕೊಂಡೆ ನಾನು. ಸಣ್ಣ ಪುಟ್ಟ ಸ್ಟೇಷನ್ ಆಗಿರೋದ್ರಿಂದ ಹೇಳೋಕೆ ಏನೂ ಇರೋದಿಲ್ಲ, ತೋರ್ಸೋಕೆ ಏನೂ ಇರೋದ್ರಿಂದ ಫುಲ್ ಆ ಕಡೆ ರಶ್ ಇರೋದ್ರಿಂದ ಇಲ್ಲೇ ಡೋರ್ ಸೈಡಾಗ ಕುಂದ್ಬಿಟ್ಟೇನಿ. ನೋಡೋಣ ಅಂತ. ವೆದರ್ ನೋಡ್ರಿ ಎಷ್ಟು ಮಸ್ತ್ ಆಗೈತಿ, ಫುಲ್ ಚೊಕ್ಕ ಕಾಣ ನೋಡ್ರಿ. ಬೆಸ್ಟ್ ಸೀಟ್ ನೋಡ್ರಿ ಸದ್ಯ ಮಟ್ಟಿಗೆ. ಅದಿಲ್ಲ ಬೈ ಜೊತೆ ಹಂಗೆ ಮಾತಾಡ್ಕೊಂಡು ಕುಂತಿದ್ವಿ. ಫುಲ್ ಅಲ್ಲಿ ಸೀಟ್ ಒಳಗೆ ಅಂಕರಿ ಜಾಗ ಇಲ್ರಿ. ಇದು ಬೆಸ್ಟ್ ಆಪ್ಷನ್. ಇಲ್ಲಿ ಬಂದು ಕುಂತ್ಬಿಟ್ರೆ ಮಸ್ತ್. ಇವಾಗ ಎಂಟ್ರಿ ಆಗಿವ್ರಿ ನಾವು ಹಂಬಳ ರೈಲ್ವೆ ಸ್ಟೇಷನಿಗೆ. ಮಸ್ತ್ ಮಳೆ ಆಗೈತ್ರಿ ಇಲ್ಲಿ. ಜರ್ನಿ ಒಳಗೆ ಅಂಕರಿ ನಮ್ಗೆ ಎಲ್ಲಿ ಮಳೆ ಸಿಗಲಿಲ್ಲ. ನೆಕ್ಸ್ಟ್ ಸ್ಟಾಪ್ ನಮ್ದಿನ್ನ ಗದಗ ಜಂಕ್ಷನ್. ಆ ಕಡೆ ಹುಬ್ಬಳ್ಳಿ ಕುಷ್ಟಗಿ ಎಕ್ಸ್ಪ್ರೆಸ್ ಡಿಪಾರ್ಟ್ ಆಯ್ತು ನೋಡ್ರಿ. ಸೊಲ್ಲಾಪುರದಿಂದ ಹೊಸಪೇಟೆಗೆ ಹೋಗುವಂಥ ಸೊಲ್ಲಾಪುರ ಹೊಸಪೇಟೆ ಡೆಮೋ ಎಕ್ಸ್ಪ್ರೆಸ್ 301 ಕಿಲೋಮೀಟರ್ ಕವರ್ ಮಾಡ್ಕೊಂಡು ಇವಾಗ ಬಂದತ್ರಿ ನಮ್ಮ ಗದಗ ಜಂಕ್ಷನಿಗೆ. ಈ ಕಡೆ ನೋಡತ್ತೀರಿ ನೀವು ಹುಬ್ಬಳ್ಳಿ ಕುಷ್ಟಗಿ ಎಕ್ಸ್ಪ್ರೆಸ್ ಡಿಪಾರ್ಟ್ ಆತ. ಈ ಕಡೆ ನೋಡತ್ತೀರಿ ನೀವು ನಮ್ಮ ಡೆಮೋ ಎಕ್ಸ್ಪ್ರೆಸ್. ಇನ್ನು ಹೇಳ್ಬೇಕಂದ್ರೆ ನಾನು ಇಲ್ಲೇ ಡಿಬೋರ್ಡ್ ಮಾಡತ್ತೇನೆ ರೀ. ಯಾಕಂದ್ರೆ ಇದು 9 ಗಂಟೆಗೆ ಹೋಗಿ ತಲುಪುತ್ರಿ ಹೊಸಪೇಟೆಗೆ. ಅಲ್ಲಿಂದ ನಂಗೆ ವಾಪಸ್ ಹುಬ್ಳಿಗೆ ಹೋಗಕ್ಕೆ ಭಾಳ ಲೇಟ್ ಆಗಿಬಿಡತ್ತಲ್ರಿ. ಹಾಗಾಗಿ ನಾನು ಇಲ್ಲೇ ಡಿಬೋರ್ಡ್ ಮಾಡತ್ತೇನೆ. ಆಲ್ಮೋಸ್ಟ್ ನಾ ಈ ರೂಟ್ನ ಸುಮಾರು ಸಲ ಕವರ್ ಮಾಡಿಬಿಟ್ಟೇನೆ ರೀ. ನೆಕ್ಸ್ಟ್ ಇನ್ನು ಈ ಟ್ರೈನಿಂದ ಅಂದ್ರೆ ನಮ್ಮ ಡೆಮೋ ಟ್ರೈನಿಂದ ಮುಂದಿನ ಜರ್ನಿ ನೋಡ್ಬೇಕಾದ್ರೆ ಇನ್ನು ಇಲ್ಲಿಂದ ಒಂದು 86 ಕಿಲೋಮೀಟರ್ ಜರ್ನಿ ಐತ್ರಿ. ಇದು ಯಾವ್ಯಾವ ಸ್ಟಾಪ್ಸ್ ಅಂತ ನೋಡೋದಾದ್ರೆ ಇಲ್ಲಿಂದ ಬಿಟ್ಟ ತಕ್ಷಣ ಇದೆ ಹರ್ಲಾಪುರ, ಬನ್ನಿಕೊಪ್ಪ, ಬಾನಾಪುರ, ಕೊಪ್ಪಳ, ಗಿನಿಗೇರ, ಮುನಿರಾಬಾದ್ನಾಗ ಇದು ಹೊಸಪೇಟೆಗೆ ಹೋಗಿ ತಲುಪುತ್ತೆ. ಇನ್ನೊಂದು 8 ರಿಂದ 9 ಸ್ಟಾಪ್ಸ್ ಈ ಟ್ರೈನಿಗೆ ಐತಿ. ಸೊ ಇನ್ನು ಜರ್ನಿ ಬಗ್ಗೆ ಮಾತಾಡ್ಬೇಕಂದ್ರೆ ಜರ್ನಿ ಎಕ್ಸ್ಪೀರಿಯನ್ಸ್ ಆಲ್ಮೋಸ್ಟ್ ಒಂದು ಬಾಗಲಕೋಟೆ ಮಟ್ಟ ಚಲೋ ಅನಿಸ್ರಿ. ಅದಾದ್ಮೇಲೆ ಮತ್ತು ಫುಲ್ ಪ್ಯಾಕ್ ಆಗಿಬಿಡುತ್ತಲ್ಲ, ಹಾಗಾಗಿ ಭಾಳ ಅಂದ್ರೆ ಭಾಳ ಬೋರ್ ಅನ್ಸಾದ್ಬಿಡುತ್ತೆ. ಫುಲ್ ಮಿಡಲಿಂದ ಅಂದ್ರೆ ಆಗ ಒಂದು 2-3 ಸ್ಟೇಷನ್ ಅಥವಾ
ಒಂದು 2 ತಾಸು ಜರ್ನಿ ಮಾಡಕ್ಕೆ ಬೆಟರ್ ಇದೆ. ಫುಲ್ ಎಂಟು ಜರ್ನಿ ಮಾಡ್ತೀರಿ ಅಂದ್ರೆ ಭಾಳ ಕಷ್ಟ ಆಗುತ್ತೆ. ಇನ್ನು ಅದು ಊಟದ ಆಪ್ಷನ್ ನಿಮಗೆ ಮಧ್ಯಾಹ್ನ ಏನು ಸಿಗಲ್ಲ ರೀ, ಬರೀ ಸ್ನ್ಯಾಕ್ಸ್ ಐಟಮ್ಸ್ ಅಷ್ಟೇ ನಿಮ್ಗೆ ಈ ಟ್ರೈನ್ ಸಿಗುತ್ತೆ. ಓವರಾಲ್ ಆಗಿ ಜರ್ನಿ ಬಗ್ಗೆ ನೋಡ್ಬೇಕಂದ್ರೆ ಫುಲ್ ನೀವು ಎಂಟು ಜರ್ನಿ ಮಾಡತ್ತೀರಿ ಅಂದ್ರೆ ಭಾಳ ಪೇಷನ್ಸ್ ನಿಮಗೆ ಇದ್ರಾಗ ಇರಬೇಕಾಗತ್ತೆ. ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡೋ ನಂತರ ಸಿಗೋಣ ಮತ್ತೊಂದು ಯಾವ್ದಾರು ಸ್ಪೆಷಲ್ ಜರ್ನಿ ಒಳಗೆ ಅಲ್ಲಿವರೆಗೆ ನಿಮ್ಮ ಕರೆಕ್ಟ್ ವಿಡಿಯೋ ಎಂಡ್ ಮಾಡೋಕೆ ಸ್ವಿಚ್ ಆಗಿಬಿಡ್ತೀರಿ, ಮತ್ತೆ ಚಾರ್ ಇಟ್ಕೊಂಡ್ಬಂದು ಕಂಪ್ಲೀಟ್ ಮಾಡತ್ತೀನಿ ವಿಡಿಯೋನ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋ ನಂತರ ಸಿಗೋಣ ಮತ್ತೊಂದು ಯಾವ್ದಾರು ಸ್ಪೆಷಲ್ ವಿಡಿಯೋ ಒಳಗೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್, ಸಿಗೋಣ ಮತ್ತೆ.